ಇವತ್ತು ನಾವು ಪ್ರಿಪೋಸಿಷನ್ಸ್ ಅನ್ನುವಂತಹ ಪಾಠವನ್ನು ಕಲಿಯೋಣ. ಪ್ರಿಪೋಸಿಷನ್ಸಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದು ಟೈಮ್ ಪ್ರಿಪೋಸಿಷನ್, ಇನ್ನೊಂದು ಪ್ಲೇಸ್ ಪ್ರಿಪೋಸಿಷನ್. ಇವತ್ತು ಟೈಮ್ ಪ್ರಿಪೋಸಿಷನಿಂದ ನಾವು ಸ್ಟಾರ್ಟ್ ಮಾಡೋಣ. ಟೈಮ್ ಪ್ರಿಪೋಸಿಷನ್ನಲ್ಲಿ ನಂಬರ್ 1 ಫಸ್ಟ್ ಇರೋದು ಆ್ಯಟ್. ಆ್ಯಟ್ ಅಂದರೆ ಏನು? ಆ್ಯಟ್ ಈಸ್ ಯೂಸ್ಡ್ ಫಾರ್ ದಿ ಎಕ್ಸಾಕ್ಟ್ ಟೈಮಿಂಗ್. ಭಾಳ ಸಲ ನಾವೇನಂತೀವಿ ಅಂದರೆ ಶಾರ್ಪ್ ಅಂತ ಒಂದು ಎಕ್ಸ್ಟ್ರಾ ಶಬ್ದವನ್ನು ಯೂಸ್ ಮಾಡ್ತೀವಿ. ಶಾರ್ಪ್ 6 o'clock ಅಲ್ಲಿ ಬರ್ತೀನಿ ಅಂತ. ಸೊ ಯು ಕ್ಯಾನ್ ಅವಾಯ್ಡ್ ಸೇಯಿಂಗ್ ದ್ಯಾಟ್. ಯು ಕ್ಯಾನ್ ಸೇ ದ್ಯಾಟ್ ಐ ವಿಲ್ ಕಮ್ ದೇರ್ ಆಟ್ 6 o'clock. ಐ ವೇಕ್ ಅಪ್ ಆಟ್ 6 o'clock. ಅಂದರೆ ಅಲಾರಾಮ್ ಇಟ್ಕೊಂಡು ಹೇಳ್ತೀವಲ್ಲ 6 ಗಂಟೆಗೆ, ಐ ವೇಕ್ ಅಪ್ ಆಟ್ 6 o'clock. ರೈಟ್, ದಟ್ ಈಸ್ ಕಾಲ್ಡ್ ಆಟ್. ಯು ಕ್ಯಾನ್ ಅವಾಯ್ಡ್ ಸೇಯಿಂಗ್ ಶಾರ್ಪ್. ರೈಟ್, ಸೊ ಆಟ್ ಮತ್ತು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಅನ್ನುವಂಥದ್ದಕ್ಕೂ ಶಬ್ದಗಳಿಗಿಂತ ಮುಂಚೆ ಕೂಡ ನೀವು ಆ್ಯಟನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ಗೋ ಟು ಜಿಮ್ ಆಟ್ ದ ಮಾರ್ನಿಂಗ್, ಐ ವಾಕ್ ಆಟ್ ಈವ್ನಿಂಗ್. ಈವ್ನಿಂಗ್ ಅಂತ ಕೂಡ ನೀವು ಆ್ಯಟನ್ನು ಹೇಳ್ಬೋದು. ನೆಕ್ಸ್ಟ್ ಈಸ್ ಆನ್. ಆನ್ ಎಲ್ಲಿ ಯೂಸ್ ಮಾಡ್ಬೋದು? ಆನ್ ಈಸ್ ಯೂಸ್ಡ್ ಫಾರ್ ಡೇ ಆ್ಯಂಡ್ ಡೇಟ್. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಆನ್ ಸಂಡೇ, ಆನ್ ಮಂಡೇ, ಆನ್ ಟ್ಯೂಸ್ಡೇ. ಐ ಟೀಚ್ ಪಬ್ಲಿಕ್ ಸ್ಪೀಕಿಂಗ್ ಆನ್ ಫ್ರೈಡೇ. ಐ ಗೋ ಟು ಹನುಮಾನ್ ಟೆಂಪಲ್ ಆನ್ ಸ್ಯಾಟರ್ಡೇ. ಆನ್ ಡೇಸ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಆನ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ದ ಡೇಟ್. ಮೈ ಬರ್ತ್ಡೇ ಈಸ್ ಆನ್ 21st July. My birthday is on 21st July. We got independence on 15th of August. ಆನ್ ಇದಕ್ಕೆ ಯೂಸ್ ಆಗುತ್ತೆ, ಡೇ ಮತ್ತು ಡೇಟ್ಸ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬರೋದು ಇನ್. ಇನ್ ಈಸ್ ಯೂಸ್ಡ್ ಫಾರ್ ಮಂತ್, ಇಯರ್ ಆ್ಯಂಡ್ ಸೀಸನ್. ಮಂತ್, ಇಯರ್ ಆ್ಯಂಡ್ ಸೀಸನ್. ಮಂತ್ ಹೇಗೆ? ಇನ್ ದ ಮಂತ್ ಆಫ್ ಜುಲೈ, ಇನ್ ದ ಮಂತ್ ಆಫ್ ಆಗಸ್ಟ್, ಇನ್ ದ ಮಂತ್ ಆಫ್ ಮೇ, ಈ ಥರ. We get a lot of students in the month of April because of summer vacation. I go to my hometown in the month of August. So ಈ ಥರ. ನೆಕ್ಸ್ಟ್ ಸೀಸನ್. ಸೀಸನ್ ಕೂಡ ನಾವು ಇನ್ ಅಂತ ಯೂಸ್ ಮಾಡ್ತೀವಿ. We use raincoat in summer season. I drive a lot of I drive mostly in summer season ಅಂತ ಹೇಳ್ತೀನಿ, ಬಿಕಾಸ್ ಆಫ್ ದಿ ಸನ್ನಿ, ಯು ಕ್ಯಾನ್ ಸೇ. ಸೊ ಇನ್ ಯಾವಾಗ ಯೂಸ್ ಮಾಡ್ತೀವಿ? ಫಾರ್ ದ ಮಂತ್, ಇಯರ್ ಆ್ಯಂಡ್ ಸೀಸನ್. ನೆಕ್ಸ್ಟ್ ಬಿಫೋರ್. ಬಿಫೋರ್ ಯು ನೋ, ಇಟ್ಸ್ ಪ್ರಿಟಿ ಈಸಿ. ಬಿಫೋರ್ ಅಂದರೆ ಮೊದಲು, ಆಫ್ಟರ್ ಅಂದರೆ ಆಮೇಲೆ. ಸೊ ಬಿಫೋರ್ ಅಂದರೆ ಮೊದಲು. ಐ ರೈಟ್ ಮೈ ನೋಟ್ಸ್ ಬಿಫೋರ್ ಕಮಿಂಗ್ ಟು ದ ಕ್ಲಾಸ್. ಐ ಪ್ರಿಪೇರ್ ವೆರಿ ವೆಲ್ ಫಾರ್ ದಿ ಸ್ಪೀಚ್ ಬಿಫೋರ್ ದಿ ಕ್ಲಾಸ್. ರೈಟ್, ಐ ಸಬ್ಮಿಟ್ ಮೈ ಪ್ರಾಜೆಕ್ಟ್ಸ್ ಆಫ್ಟರ್ ದಿ ಕ್ಲಾಸ್. ಆಫ್ಟರ್ ಅನ್ನೋದು ಆಮೇಲೆ, ಬಿಫೋರ್ ಅಂದರೆ ಮೊದಲು ಅಂದಂಗೆ. ರೈಟ್, ನೆಕ್ಸ್ಟ್ ಬರೋದು ಡ್ಯೂರಿಂಗ್. ಡ್ಯೂರಿಂಗ್ ಅಂದರೆ ಆ ಸಮಯದಲ್ಲಿ ಅಂದಂಗೆ. ಡ್ಯೂರಿಂಗ್ ಟೈಮ್, ಫಾರ್ ಎಕ್ಸಾಂಪಲ್, ವಿ ಯೂಸ್ ಅಂಬ್ರೆಲಾ ಡ್ಯೂರಿಂಗ್ ರೇನಿ ಸೀಸನ್. It is too hot during summer season. We use jackets, sweaters during winter season. During ಅಂದರೆ ಆ ಸಮಯದಲ್ಲಿ. ಡ್ಯೂರಿಂಗ್ ಮೈ ಸ್ಕೂಲ್ ಡೇಸ್ ಐ ವಾಸ್ ವೆರಿ ಆ್ಯಕ್ಟಿವ್ ಇನ್ ಸ್ಪೋರ್ಟ್ಸ್. ಸ್ಕೂಲ್ ಡೇಸ್ನಾಗ ನಾನು ಸ್ಪೋರ್ಟ್ಸ್ನಾಗ ಬಹಳ ಆ್ಯಕ್ಟಿವ್ ಇದ್ದೆ ಅಂದಂಗೆ. ಸೊ ದಟ್ ಈಸ್ ಡ್ಯೂರಿಂಗ್. ನೆಕ್ಸ್ಟ್ ಬರೋದು ಸಿನ್ಸ್. ಸಿನ್ಸ್ ಅಂತ ಯೂಸ್ ಮಾಡಿದ್ರೆ ಇಟ್ ಈಸ್ ಅಗೇನ್ ಎ ಟೈಮ್ ಪ್ರಿಪೋಸಿಷನ್. ಒಂದು ಕೆಲಸ ಪಾಸ್ಟ್, ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಸ್ಟಾರ್ಟ್ ಆಗಿ ಇನ್ನ ಮಟ್ಟ ನಡೀತಾ ಇದೆ. That is how you have seen a lot of companies' names. For example, Me4U Academy since 2008. ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳಿಗೂ ಸಹಿತ ನೀವು ಸಿನ್ಸ್ ಅಂತ ಹಾಕಿರ್ತೀರಿ. ವಿ ಆರ್ ಸಿಟ್ಟಿಂಗ್ ಇನ್ ದಿಸ್ ಕ್ಲಾಸ್ ಸಿನ್ಸ್ 11 AM ಅಲ್ವಾ? ಕೆಲಸ ಒಂದು ಪರ್ಟಿಕ್ಯುಲರ್ ಟೈಮ್ನಾಗ, ಪಾರ್ಟ್ಸ್ನಾಗ ಸ್ಟಾರ್ಟ್ ಆಗಿದೆ, ಇನ್ನವರೆಗೂ ನಡೀತಾ ಇದೆ. ದಟ್ ಈಸ್ ಕಾಲ್ಡ್ ಸಿನ್ಸ್. ಅದಕ್ಕೆ ಹೇಳ್ಬೇಕು ನೀವು. ನೆಕ್ಸ್ಟ್ ಬರೋದು ಫಾರ್. ಫಾರ್ ಅಂದರೆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಟೈಮ್ ಅಂದಂಗೆ. ಇದು ಮಂತ್ ಆಗಿರ್ಬೋದು, ಡ್ಯೂರಿಂಗ್ ಮಂತ್ ಆಗಿರ್ಬೋದು, ಅವರ್ಸ್ ಆಗಿರ್ಬೋದು, ಎನಿಥಿಂಗ್. ಫಾರ್ ಎಕ್ಸಾಂಪಲ್, ಐ ವೇಟೆಡ್ ಫಾರ್ ಯು ಫಾರ್ 10 minutes. ಹಿ ಈಸ್ ಇನ್ ಬ್ಯಾಂಗ್ಳೂರ್ ಫಾರ್ 2 years. 2 ವರ್ಷದಿಂದ ನಾವು ಬೆಂಗಳೂರದಾಗಿದ್ದಾನ. 2 साल से वो ಬೆಂಗಳೂರು ಮೇ ಹೇ. ಐ ಆಮ್ ವೇಟಿಂಗ್ ಫಾರ್ ಯು ಫಾರ್ 10 minutes. ನಾನು 10 ನಿಮಿಷದಿಂದ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ವೇಟ್ ಫಾರ್ 10 minutes ಔಟ್ಸೈಡ್. ಒಂದು 10 ನಿಮಿಷ ಹೊರಗಡೆ ಕಾಯಿರಿ. ವೇಟ್ ಫಾರ್ 10 minutes. ಆಯಿತಾ? ನೆಕ್ಸ್ಟ್ ಬರೋದು ಫ್ರಮ್. ಫ್ರಮ್ ಅಂದರೆ ಇಂದ ಅಂದಂಗೆ, ಅಲ್ಲಿಂದ. ಐ ಆಮ್ ಸಿಟ್ಟಿಂಗ್ ಹಿಯರ್ ಫ್ರಮ್ 11 o'clock. ನಾನು ಇಲ್ಲಿ 11 ಗಂಟೆಯಿಂದ ಕುಳಿತಿದ್ದೇನೆ. ಹಿ ಈಸ್ ವೇಟಿಂಗ್ ಫ್ರಮ್ 9 o'clock. ಅವರು 9 o'clock ಇಂದ ನಿಮಗೆ ಕಾಯ್ತಾ ಇದ್ದಾರೆ. ಫ್ರಮ್ ಅಂದರೆ ಇಂದ. ನಿಮಗೆ ಪ್ಲೇಸ್ ಪ್ರಿಪೋಸಿಷನ್ ಒಳಗೂ ಬರುತ್ತೆ. ಅದು ಫ್ರಮ್ ಬೇರೆ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ಆಮ್ ಫ್ರಮ್ ಹುಬ್ಳಿ, ಅದು ಬೇರೆ. ಸೊ ಟುಡೇಸ್ ಈಸ್ ಫ್ರಮ್ ಅಂದರೆ ಇಂದ, ಇಷ್ಟು ಗಂಟೆಯಿಂದ ಅಷ್ಟು ಗಂಟೆಯಿಂದ. ಐ ಆಮ್ ರನ್ನಿಂಗ್ ದ ಇನ್ಸ್ಟಿಟ್ಯೂಟ್ ಫ್ರಮ್ 2008. ನಾನು 2008ರಿಂದ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಫ್ರಮ್. ಟು ಈಸ್ ಅಗೇನ್ ಒಂದು ಪರ್ಟಿಕ್ಯುಲರ್ ಟೈಮ್ವರೆಗೂ. ಪ್ಲೀಸ್ ವೇಟ್ ಅಪ್ ಟು 5 o'clock. ಐ ವೇಟೆಡ್ ದೇರ್. ಫ್ರಮ್ ಮತ್ತು ಟು ಕೂಡ ಹೇಳ್ಬೋದು ನೀವು. ಮೈ ಕ್ಲಾಸ್ ಈಸ್ ಓಪನ್ ಫ್ರಮ್ 8 AM ಟು 5 PM. ಫ್ರಮ್ 8 AM
to 6 p.m. You need to work here from 8 a.m. to 6 p.m. 2 ಅಂತ. ಟಿಲ್ ಅಂದರೆ ಅಲ್ಲಿವರೆಗೂ, ಅಲ್ಲಿ ತನಕ ಅಂದಂಗೆ. ಓಕೆ, ಸೊ ಹಿ ವೇಟೆಡ್ ಫಾರ್ ಮೀ ಟಿಲ್ 6 p.m. ಅವನು ನನಗೆ 6 ಗಂಟೆವರೆಗೂ ವೇಟ್ ಮಾಡಿದ. ಅಂಟಿಲ್ ಅಥವಾ ಟಿಲ್ ಅಂತ ಹೇಳ್ಬೋದು. ಓಕೆ, ಡೋಂಟ್ ಗೋ ಎನಿವೇರ್ ಅಂಟಿಲ್ ಐ ಕಮ್ ಬ್ಯಾಕ್. ನಾನು ವಾಪಸ್ ಬರುವವರೆಗೂ ಎಲ್ಲಿ ಹೋಗಬೇಡ, ಇಲ್ಲೇ ಕೂತ್ಕೋ. ದಟ್ ಇಸ್ ವಾಟ್ ಅಂಟಿಲ್. नेक्स्ट बरोದು बाय. बाय का मतलब क्या? उस समय तक. फॉर एग्जाम्पल, आई विल बी देयर बाय 4 o'clock. एक डेडलाइन देने का, ಒಂದು डेडलाइन ಕೊಡುವಂಥ ಕೆಲಸ. आई विल बी देयर बाय 4 o'clock. आई विल रिटर्न योर मनी बाय मंडे. ವೇಟ್ ಯು ಹ್ಯಾವ್ ಟು ವೇಟ್. ಸಾರಿ, ಬಾಯ್ ಅಂದ್ರೇನು? ಅಲ್ಲಿವರೆಗೂ ಒಂದು ಡೆಡ್ಲೈನ್ ಕೊಡೋದು ಅಂದಂಗೆ. ಬೈ 4 o'clock, ಬೈ 5 o'clock, ಬೈ ಸಂಡೇ, ಬೈ ಮಂಡೇ. ಐ ವಿಲ್ ರೈಟ್ ದ ನೋಟ್ಸ್ ಬೈ ಮಂಡೇ. ನಾನು ಮಂಡೇ ಅಷ್ಟೊತ್ತಿಗೆ ಎಲ್ಲ ನೋಟ್ಸನ್ನು ಬರಿತೀನಿ ಅಂದಂಗೆ. ನೆಕ್ಸ್ಟ್ ಬರೋದು ಬಿಟ್ವೀನ್. ಬಿಟ್ವೀನ್ ಅಂದರೆ ಏನು? ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ, ಇಷ್ಟು ಹೊತ್ತಿಂದ ಇಷ್ಟು ಹೊತ್ತಿನವರೆಗೂ, ಈ ಸಮಯ ಸೆ ಈ ಸಮಯ ತಕ್ಕ. ಫಾರ್ ಎಕ್ಸಾಂಪಲ್, ಐ ಕಂಡಕ್ಟ್ ಆಫ್ಲೈನ್ ಕ್ಲಾಸ್ ಬಿಟ್ವೀನ್ 8 AM ಆ್ಯಂಡ್ 12 PM. ಬೆಳಗ್ಗೆ 8ರಿಂದ 12 ಗಂಟೆವರೆಗೂ ಆಫ್ಲೈನ್ ಕ್ಲಾಸನ್ನು ನಾನು ಕಂಡಕ್ಟ್ ಮಾಡ್ತೀನಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ. ಐ ಆ್ಯಮ್ ಇನ್ ಆಫೀಸ್ ಬಿಟ್ವೀನ್ 9 AM ಆ್ಯಂಡ್ 6 PM. 9 AM ಇಂದ 6 PM ವರೆಗೂ ನಾನು ಆಫೀಸ್ನಲ್ಲಿ ಇರ್ತೀನಿ ಅಂದಂಗೆ. ಸೊ ದಟ್ ಈಸ್ ವಾಟ್ ಇಸ್ ಫಾರ್ ಬಿಟ್ವೀನ್. ನೆಕ್ಸ್ಟ್ ಡ್ಯೂರಿಂಗ್ ದ ಡೇ ಮತ್ತು ಡ್ಯೂರಿಂಗ್ ದ ನೈಟ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ದ ಡೇ, ಐ ವೇರ್ ಶಾರ್ಟ್ ಶರ್ಟ್ಸ್ ಡ್ಯೂರಿಂಗ್ ದ ಡೇ ಟೈಮ್ ಅಂತ ಹೇಳ್ಬೋದು. ಅಥವಾ ಐ ಸ್ಪೀಕ್ ಇಂಗ್ಲಿಷ್ ಡ್ಯೂರಿಂಗ್ ದಿ ಆಫೀಸ್ ಅವರ್ಸ್ ಅಂತ ಹೇಳ್ಬೋದು. ಡ್ಯೂರಿಂಗ್ ದಿ ಆಫೀಸ್ ಅವರ್ಸ್. ನೆಕ್ಸ್ಟ್ ಡ್ಯೂರಿಂಗ್ ದ ನೈಟ್, ಇಟ್ ಈಸ್ ಟೂ ಕೋಲ್ಡ್ ಡ್ಯೂರಿಂಗ್ ದ ನೈಟ್. ರಾತ್ರಿ ಇದು ಬಹಳ ಕೋಲ್ಡ್ ಇರ್ತದೆ. ಇಟ್ ಈಸ್ ಟೂ ಹಾಟ್ ಡ್ಯೂರಿಂಗ್ ದ ಡೇ. ಹಗಲೊತ್ತು ಬಹಳ ಶಕೆ ಇರ್ತದೆ. ಡ್ಯೂರಿಂಗ್ ದ ಡೇ ಅಂದರೆ ಹಗಲಿನ ಹೊತ್ತು, ಡ್ಯೂರಿಂಗ್ ದ ನೈಟ್ ಅಂದರೆ ರಾತ್ರಿ ಹೊತ್ತು ಅಂದಂಗೆ. ನೆಕ್ಸ್ಟ್ ಆಟ್ ದ ಟೈಮ್ ಆಫ್. ಓಕೆ, ಸೊ ಆಟ್ ದ ಟೈಮ್ ಆಫ್ ಸಮರ್ ವಿ ಯೂಸ್ AC ಕಂಟಿನ್ಯೂಸ್ಲಿ. ಆಟ್ ದ ಟೈಮ್ ಆಫ್ ಸಮರ್ ವಿ ಯೂಸ್ ಕಾಟನ್ ಕ್ಲೋತ್ಸ್. ಆಟ್ ದ ಟೈಮ್ ಆಫ್ ಸಮರ್ ವಿ ಡ್ರಿಂಕ್ ಕೂಲ್ ಡ್ರಿಂಕ್ಸ್, ವಿ ಯೂಸ್ ಬಟರ್ ಮಿಲ್ಕ್. ಆಟ್ ದ ಟೈಮ್ ಆಫ್ ಸಮರ್ ವಿ ಅವಾಯ್ಡ್ ಡ್ರಿಂಕಿಂಗ್ ಕಾಫಿ ಆಟ್ ದ ಟೈಮ್ ಆಫ್ ಅಂದಂಗೆ. ನೆಕ್ಸ್ಟ್ ಇನ್ ಟೈಮ್ ಮತ್ತು ಆನ್ ಟೈಮ್ಗೆ ಸ್ಮಾಲ್ ಡಿಫ್ರೆನ್ಸ್ ಏನಂದರೆ, ಇನ್ ಟೈಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ಗಿಂತ ಮುಂಚೆ. ಫಾರ್ ಎಕ್ಸಾಂಪಲ್, ಐ ಗೋ ಟು ಕ್ಲಾಸ್ ಇನ್ ಟೈಮ್ ಅಂದರೆ 11 o'clock ಬ್ಯಾಚ್ ಕ್ಲಾಸ್ ಇತ್ತಂದರೆ 11ಕ್ಕೆ ಒಂದು 5 ನಿಮಿಷ ಮೊದಲೇ ಬರಬೇಕು. ದಟ್ ಈಸ್ ಇನ್ ಟೈಮ್. ಆನ್ ಟೈಮ್ ಅಂದರೆ ಎಕ್ಸಾಕ್ಟ್ಲಿ 11 o'clock. ಆಫ್ ಟೈಮ್ ಅಂದರೆ ಅದಾದ ಮೇಲೆ, ಆಯಿತಾ? ಸೊ ಯು ನೀಡ್ ಟು ಟೆಲ್ ಮಿ ನಾವು ವೆದರ್ ಯು ಕಮ್ ಇನ್ ಟೈಮ್ ಆರ್ ಆನ್ ಟೈಮ್ ಆರ್ ಆಫ್ ಟೈಮ್. ಸೊ ಎಲ್ಲೋ ನೀವು ಹೇಳಬೇಕಂದ್ರೆ ಇನ್ ಟೈಮ್ ಅಂದ್ರೇನು? ಒಂದು ಪರ್ಟಿಕ್ಯುಲರ್ ಟೈಮ್ಗಿನ್ನ ಒಂದು ಸ್ವಲ್ಪ ಮೊದಲೇ. ಆನ್ ಟೈಮ್ ಅಂದರೆ ಹೇಳಿದ ಟೈಮಿಗೆ, ಎಕ್ಸಾಕ್ಟ್ಲಿ ಹೇಳಿದ ಟೈಮಿಗೆ. ಯು ಆಲ್ ಗೋ ಟು PVR ಅದರ್ವೈಸ್ ಸಿನಿಮಾಸ್ ಇನ್ ಟೈಮ್. ಸಿನಿಮಾ ನೋಡಕ್ಕೆ ಹೋಗ್ಬೇಕಂದ್ರೆ ಇನ್ ಟೈಮ್ ಹೋಗ್ತೀರಿ ನೀವು, ಸಿನಿಮಾಕ್ಕೆ ಇನ್ ಟೈಮ್ ಹೋಗ್ತೀರಿ ಮೂವೀಸ್ ನೋಡೋಕ್ಕೆ. ಆನ್ ಟೈಮ್ ಅಂದರೆ ಇಟ್ ಮೇ ಬಿ ಅಬೌಟ್ ಕ್ಲಾಸ್ ಆರ್ ಎನಿಥಿಂಗ್. ಆನ್ ಟೈಮ್, ಎಕ್ಸಾಕ್ಟ್ಲಿ ಆನ್ ಟೈಮ್. ಅಂಡರ್ಸ್ಟುಡ್? ಸೊ ದಿಸ್ ಇಸ್ in time and on time. So these all about 20 time prepositions I have given today. So if you have any more doubts, feel free to comment and ask me. And I have also put the entire notes in the description. So I am here to help you out in terms of improving your English grammar and spoken English. Thank you so much.